ಲೋಕ ಕಲ್ಯಾಣಕ್ಕಾಗಿ ಸರ್ವಧರ್ಮದ ಪಾದಯಾತ್ರೆ. ಗ್ರಾಮ ದೇವತೆ ಶ್ರೀ ಅಂಬರಣ್ಣ ಮುತ್ಯ ಮತ್ತು ಮಲ್ಲಣ್ಣ ಮುತ್ಯ ಭಕ್ತರಿಂದ ಪಾದಯಾತ್ರೆ. ಸುರಪುರ ತಾಲೂಕಿನ ದೇವಾಪುರದ ಪೂಜ್ಯ ಶ್ರೀ ಮಲ್ಲಣ್ಣ ಮುತ್ಯ ಮತ್ತು ಪೂಜ್ಯ ಶ್ರೀ ಅಂಬರಣ್ಣ ಮುತ್ಯ ಚಾರಿಟೇಬಲ್ ಟ್ರಸ್ಟ್ ಸದಾ ಒಂದಲ್ಲ ಒಂದು ಜನಹಿತ ಕಾರ್ಯದಲ್ಲಿ ತೊಡಗಿರುತ್ತದೆ. ಇದೀಗ ಲೋಕ ಕಲ್ಯಾಣಕ್ಕಾಗಿ ಸರ್ವಧರ್ಮದ ಪಾದಯಾತ್ರೆ ನಡೆಯಿತು. ಸತತ 3ನೇ ವರ್ಷದ ಈ ಪಾದಯಾತ್ರೆ ಹಲವು ವಿಶೇಷತೆಗಳಿಂದ ಕೂಡಿತ್ತು. ಕುದುರೆಕಾರರು, ಸ್ವಾಗತಕಾರರು ಭಾಗಿಯಾಗಿದ್ದು ಗಮನ ಸೆಳೆಯಿತು. ಸುರಪುರ ತಾಲೂಕಿನ ದೇವಾಪುರ ಗ್ರಾಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಒಂದು ಸರ್ವಧರ್ಮದ ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರ ನೇತೃತ್ವ ಏನಂತಂದರೆ ಎಲ್ಲರೂ ಸರ್ವಧರ್ಮದ ಪೀಠಾಧಿಪತಿಗಳು ಮತ್ತು ಅಲಾವಿ ಪರಂಪರೆಯ ಕುದುರೆಕಾರರ ನೇತೃತ್ವದೊಳಗೆ ನಾವು ಇದೊಂದು ಕಾರ್ಯಕ್ರಮ ಮಾಡಿದ್ವಿ. ವಿಷಯ ಏನಂತಂದರೆ ಲೋಕ ಕಲ್ಯಾಣಕ್ಕಾಗಿ, ಲೋಕ ಉದ್ಧಾರಕ್ಕಾಗಿ, ರೈತರಿಗೆ ಒಳಿತನ್ನು ಬಯಸೋದಕ್ಕಾಗಿ, ರೈತರ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆ ಬೆನ್ನೆಲುಬಿಗೆ ನಾವು ಒಂದು ಸಾಥ್ ಕೊಡಬೇಕಾಗಿದೆ. ಯಾಕಂತಂದರೆ ಇವತ್ತಿನಲ್ಲೇ ರೈತನಿಗೆ ಮಳೆ ಬೆಳೆ ಕೆಲವೊಂದು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾನೆ. ದೇವರ ದಯದಿಂದ ಅವ್ರಿಗೆ ಯಾವುದೋ ಕಷ್ಟಗಳನ್ನು ಮುಂದಿನ ದಿನದಲ್ಲಿ ಬರಬಾರ್ದು ಅನ್ನೋ ಉದ್ದೇಶ ಇಟ್ಟುಕೊಂಡು ನಾವೊಂದು ಕಲ್ಯಾಣದ ಕಾರ್ಯಕ್ಕಾಗಿ ನಾವು ಮಾಡ್ತಾ ಇದ್ದೇವೆ. ಮತ್ತು ಈ ದೇಶದ ಸೈನಿಕರಿಗೂ ಕೂಡ ಒಳ್ಳೆಯದನ್ನು ಆಗಬೇಕಾಗಿದೆ. ಅದನ್ನು ಕೂಡ ನಾವು ಮೌನೇಶ್ವರನ ಹತ್ರ ನಾವು ಸಂಕಲ್ಪ ಮಾಡಬೇಕಾಗಿದೆ. ಎಲ್ಲ ಸುಮಾರು ದೂರದಿಂದ ಸಹಿತ ಕುದುರೆಕಾರರು, ಭಕ್ತರು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಉದ್ದೇಶ ಒಂದೇ ಬಂದಿರೋಂಥದ್ದು, ಲೋಕ ಕಲ್ಯಾಣ ಆಗಬೇಕಾಗಿದೆ, ರೈತರಿಗೆ ಒಳ್ಳೇದಾಗಬೇಕಾಗಿದೆ, ದೇಶದ ಸೈನಿಕರಿಗೆ ಒಳ್ಳೇದಾಗಬೇಕಾಗಿದೆ. ಈ ಉದ್ದೇಶ ಇಟ್ಕೊಂಡು ಕಿಶಿಂದ ಸುಮಾರು ಒಂದು 8 ಕಿಲೋಮೀಟರ್ ನಾವೊಂದು ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮೊದಲಿಗೆ ಪಾದಯಾತ್ರೆಯನ್ನು ದೇವಾಪುರದ ಶ್ರೀ ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಪೂಜೆಯ ಮೂಲಕ ಮತ್ತು ಗ್ರಾಮ ದೇವತೆಯ ದೇವಸ್ಥಾನದಲ್ಲಿ ಭಜನೆಯ ಮೂಲಕ ಪ್ರಾರಂಭ ಮಾಡಲಾಯಿತು. ಪೂಜ್ಯ ಶ್ರೀ ರವಿ ಮುತ್ಯ ಕಲಕೇರಿ, ಶ್ರೀ ನಾಗರಾಜ ಮುತ್ಯ ಕಲಕೇರಿ ಅವರು ಸಮಾಜದ ಒಳಿತಿಗಾಗಿ ಸದಾ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ತೊಡಗಿರುತ್ತಾರೆ. ಇದೀಗ ಪಾದಯಾತ್ರೆ ಮೂಲಕ ಲೋಕ ಕಲ್ಯಾಣಾರ್ಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಇವತ್ತು ದೇವಾಪುರದಲ್ಲಿ ರವಿ ಮುತ್ಯರ ಪಾದಯಾತ್ರೆ ಮಾಡ್ತಿದ್ರು. ಅದ್ರ ಸಲುವಾಗಿ ಸರ್ವ ಧರ್ಮಕ್ಕೆ ಒಳ್ಳೇದಾಗಲಿ, ಎಲ್ಲರಿಗೂ ಸುಖವಾಗಿರಲಿ ಅಂತೇಳಿ ಅವ್ರೊಂದು ಪಾದಯಾತ್ರೆ ಮಾಡ್ತಾರೆ. ಅವ್ರು ಹಿರಿಯರು ಮಾಡ್ತಾರಂತ ಇದು 3ನೇ ಸಲ ಮಾಡಕತ್ತಿದ್ದವ್ರು. ನನಗನ್ನು ಕರೆದ್ರೆ ಇವತ್ತು ತಿಂಗಳಾಯ್ತು ಹೇಳಕೈತೆ ಬರಕೈತೆ ಬರ್ರಿ ಅಂತ ಬಂದಿನಿ. ನಂಗೆ ಭಾಳ ಖುಷಿ ಅನ್ನಿಸ್ತು. ಇದು ಯಾಕಂದ್ರೆ ಎಲ್ಲ ಸರ್ವ ಧರ್ಮ ಸಲಾಗಿ ಇದು ಮಾಡಕತ್ತಿದ್ದು, ಅವ್ರೊಬ್ಬರ ಸಲಾಗಿ ಅವ್ರು ಇದ್ರ ಸಲಾಗಿ ಅಲ್ಲ. ಯಾಕಂದ್ರೆ ಪ್ರಸಿದ್ಧ ತಿಂತಣಿ ಜಗದ್ಗುರು ಮೌನೇಶ್ವರ ಪ್ರಸಿದ್ಧ ಇಡೀ ದೇಶದ ಆದ್ಯಂತ ಮಂದಿ ಬರ್ತಾರೆ. ಈ ನಮ್ಮ ಸುರಪುರ ತಾಲೂಕದಾಗ ಇವೆಲ್ಲ ಆಗ್ತಾವಂದ್ರೆ ನಮಗೆ ಭಾಳ ಸಂತೋಷ ಆಗ್ತದೆ. ಯಾಕಂದ್ರೆ ಸಾಮೂಹಿಕ ಲಗ್ನಗಳು ಮಾಡ್ತಾರೆ, ಭಕ್ತ ಇದೆಲ್ಲ ಮಾಡಿಕೊಡೋದು ನಮಗೆ ಭಾಳ ಸಂತೋಷ ಅನ್ನಿಸ್ತದೆ. ನಮಗೆ ಮಾತ್ರ ವೈಯಕ್ತಿಕ ಭಾಳ ಖುಷಿ ಅನ್ನಿಸ್ತದೆ. ಇವೆಲ್ಲ ಇರ್ಬೇಕು ಅಂದ್ರೆ ಲೋಕ ಕಲ್ಯಾಣ ಆಗ್ತದೆ, ಈ ತಾಲೂಕು ಭಾಳ ಸಂತೋಷವಾಗಿರ್ತದೆ ಅಂತೇಳಿ ನನಗೆ ಹೇಳೋಕ್ಕೆ ಭಾಳ ಖುಷಿ ಅನ್ನಿಸ್ತದೆ. ಈ ಪಾದಯಾತ್ರೆಯನ್ನು ಹಲವಾರು ಕುದುರೆಕಾರರ ನೇತೃತ್ವದಲ್ಲಿ ಹಾಗೂ ಶರಣರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡಕತ್ತೀವಿ. ಈ ಪಾದಯಾತ್ರೆ ಪಾಲ್ಗೊಳ್ಳುವ ಎಲ್ಲ ಕುದುರೆಕಾರರು ಅಂದ್ರೆ ಅವ್ರ ಊರಿಗೆ ಒಬ್ಬೊಬ್ಬರು ಬಂದಂಗೆ ನಮಗೆ ಅಂದರೆ ಎಲ್ಲ ನಮ್ಮ ಕರ್ನಾಟಕ ಒಳ್ಳೇದಾಗ್ತದೆ. ಅವ್ರ ಪಾದದಿಂದ ಇಡೀ ಊರಿಗೆ ಒಳ್ಳೇದಾಗ್ತೈತೆ. ಮತ್ತು ಲೋಕಕ್ಕೆ ಎಲ್ಲ ಬಂದಂಥ ರೈತರಿಗೆ ಮುಂದೆ ಎಲ್ಲ ಸುಖ ಶಾಂತಿ ಎಲ್ಲ ಕೊಟ್ಟು ಕಾಪಾಡಲಿ. ಆಮ್ಯಾಗ ರೈತರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹತ್ತಿ ಆಗಲಿ, ತೊಗರಿ ಆಗಲಿ ಉನ್ನತ ಮಟ್ಟದಲ್ಲಿ ಬೆಳಿಲ್ಲ ಅಂತಂದು ಕಿಸಿ ನಾವು ಹಾರೈಸ್ತೀವಿ. ಆಮ್ಯಾಗ ಎಲ್ಲ ಬಂದಂಥ ಭಕ್ತರುಗಳಿಗೆ ಇನ್ನೂ ಹೆಚ್ಚಿನ ಸಿರಿ ಸಂಪತ್ತು ಮನೆಗೆ ಕೊಟ್ಟು ಮನೆಗೆ ಹಾಲು ಹರಿಲಿಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ. 3ನೇ ವರ್ಷ ಪಾದಯಾತ್ರೆ ಮಾಡಕತ್ತಿ. ಇವು ಎಲ್ಲ ಜನರಿಗೆ ಒಳ್ಳೆಯದಾಗಲಿ ಸಲುವಾಗಿ ಇವರು ನಾಗರಾಜ ಮುತ್ಯರು, ರವಿ ಮುತ್ಯರು ಅನೇಕ ಊರಿದ ಬಂದು ಪಾದಯಾತ್ರೆ ಎಲ್ಲ ಆಲಯದವರು ಸಹ ಪರಂಪರೆಗೆ ಎಷ್ಟು ಜನ ಸುರಪುರ ತಾಲೂಕಿನಾಗ ಬೇರೆ ಬೇರೆ ತಾಲೂಕಿನಾಗ ಅವರೆಲ್ಲರೂ ಪಾದಯಾತ್ರೆ ದೇವಾಪುರದಿಂದ ಪಾದಯಾತ್ರೆ. ಮೌನೇಶ್ವರ ಅನುಗ್ರಹ ಏನದ ಮಳೆ ಬೆಳೆ ಚೆನ್ನಾಗಿ ಆಗ್ತದೆ. ಈಗ ಮೊದಲು ಸಲ ಮಾಡಿದಾಗ 3ನೇ ವರ್ಷದ ಮಳೆ ಸರಿಗೆ ಆಗಿದ್ದಿಲ್ಲ. ಅದ್ರ ಸಲಾಗಿ ಆವಾಗ ಮಾಡಿ ಬಂದಿಂದ ಮಳೆ ಬೆಳೆ ಚೆನ್ನಾಗಿ ಆಗಿದೆ. ಅವಾಗಲಿದ್ದ ನಮ್ದು ಏನು ತೊಂದರೆ ಆಗಿದೆ. ಅದ್ರ ಸಲಾಗಿ ಪಾದಯಾತ್ರೆ ಏನಿಲ್ಲ, ಲೋಕ ಭಕ್ತರ ಸಲಾಗಿ ಮಾಡಕತ್ತಿದ್ದವರೆಲ್ಲ. ರವಿ ಮುತ್ಯರೇನದ ಭಕ್ತರ ಒಳ್ಳೆಯದಾಗಲಿ.
ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ಗ್ರಾಮ ದೇವತೆ ಮತ್ತು ಶ್ರೀ ಅಂಬರಣ್ಣ ಮುತ್ಯ ಮತ್ತು ಮಲ್ಲಣ್ಣ ಮುತ್ಯ ಅವರ ಭಕ್ತರ ವತಿಯಿಂದ ನಾಡಿನಲ್ಲಿ ಮಳೆ ಬೆಳೆ ಸಮೃದ್ಧಿಯಾಗಲೆಂದು ಸಕಲ ಶರಣರ ನೇತೃತ್ವದಲ್ಲಿ ನಡೆದ ಪಾದಯಾತ್ರೆಯಲ್ಲಿ ಅಪಾರ ಭಕ್ತರು ಭಾಗಿಯಾಗಿದ್ದರು. ದೇವಾಪುರದ ಗ್ರಾಮಸ್ಥರು ಮತ್ತು ರೈತರು ಹೆಜ್ಜೆ ಹಾಕಿದರು. ಮಾರ್ಗ ಮಧ್ಯೆ ಭಕ್ತರಿಗಾಗಿ ಅನ್ನದಾಸೋಹ ಕೂಡ ಏರ್ಪಡಿಸಲಾಗಿತ್ತು. ಸುತ್ತಮುತ್ತಲಿನ ಗ್ರಾಮಸ್ಥರು ಜೊತೆಗೂಡಿ ದೇವಾಪುರದಿಂದ ತಿಂತಣಿಯ ಶ್ರೀ ಜಗದ್ಗುರು ಮೌನೇಶ್ವರ ದೇವಸ್ಥಾನದವರೆಗೆ 3ನೇ ವರ್ಷದ ಭಾವೈಕ್ಯತೆಯ ಕಾಲ್ನಡಿಗೆ ಪಾದಯಾತ್ರೆ ಸಾಂಗವಾಗಿ ನಡೆಯಿತು. ದೇವಾಪುರಲಿದ್ದ ತಿಂತಣಿ ಮೌನೇಶ್ವರಿವರೆಗೆ ಲೋಕ ಕಲ್ಯಾಣಕ್ಕಾಗಿ ಈ ಲೋಕದ ಎಲ್ಲ ಶರಣರ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಂಥ ಸ್ಥಾನದಲ್ಲಿ ಇವತ್ತು ಲೋಕ ಉದ್ಧಾರ ಆಗಲಿ, ರೈತ ಬೆಳೀಲಿ ಅಂತ ಹಾರೈಸಿ ಇವತ್ತು ಏನೋ ಒಂದು ಮಾನವ ಧರ್ಮ ಬಹಳ ದೊಡ್ಡದು. ಈ ಧರ್ಮವನ್ನು ಪಾಲನೆಯನ್ನು ಮಾಡ್ತಕ್ಕಂಥ ನಮ್ಮ ತಾತನವರು ರವಿ ಮುತ್ಯರು, ನಾಗರಾಜ ಮುತ್ಯರು ಅವರೆಲ್ಲ ಶರಣರು ಆ ಮುನೇಶ್ವರ ಅನುಗ್ರಹದಿಂದ ಇವತ್ತು ನನ್ನ ಕರೆಸ್ಕೊಂಡ್ರು. ಇವ್ರನ್ನೆಲ್ಲ ಹಸುಮಕ್ಕಗಳನ್ನು ನೋಡಿದೆ. ಇವರೆಲ್ಲ ಶರಣರು ಒಂದು ಸೇವೆ ಮಾಡ್ತಕ್ಕಂಥ ಮನೋಭಾವನ ಈ ಲೋಕಕ್ಕೆ ಉದ್ಧಾರ ಆಗಲಿ ಅಂತ ಹಾರೈಸಿ ನಮ್ಮಲ್ಲಿರ್ತಕ್ಕಂಥ ಧರ್ಮ ಪ್ರಜ್ವಲಿಸ್ಕೊಂತ ಹೊಂಟಾಗ ಜನ ಗುರ್ತ ಮಾಡ್ಯಾರ. ಆದರೆ ನಾವು ಸ್ವಾಮಿಯರು ಅಥವಾ ಶರಣರು ಹೇಗಿರ್ಬೇಕಪ್ಪ ಅಂದ್ರೆ ಜನನ್ನ ಒಂದೇನೋ ಮೋಟಿತನ ಮಾಡಿ ಅವ್ರಿಗೆ ಇಲ್ಲದನ್ನೇ ಹೇಳ್ಬಾರ್ದು, ಧರ್ಮದಿಂದ ಹೋಗ್ಬೇಕು. ಧರ್ಮವೇ ಬಂಗಾರ ಆಗಿರತಕ್ಕಂಥ ಸಾಧ್ಯತೆ ಆಗ್ತೈತೆ. ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಜಗದ್ಗುರು ಮೌನೇಶ್ವರರ ಕೃಪೆಗೆ ಪಾತ್ರರಾಗಿ ನಾಡಿನಲ್ಲಿ ಸಕಾಲಕ್ಕೆ ಮಳೆ ಬೆಳೆ ಸಮೃದ್ಧಿಯಾಗಲೆಂದು ಪ್ರಾರ್ಥಿಸಿದರು. ಈ ಕಾರ್ಯಕ್ರಮ ಲೋಕ ಕಲ್ಯಾಣಕ್ಕಾಗಿ ನಾವು ಪಾದಯಾತ್ರೆ ಮೇಲೆ ರವಿ ನೇತೃತ್ವದಲ್ಲಿ ನಾವು ಬರ್ತಾ ಇದ್ದೀವಿ. ಇದನ್ನು ದೇವಪುರ ಗ್ರಾಮದಿಂದ ತಿಂತಿನಿ ಮೌನೇಶ್ವರ ಜಗದ್ಗುರುವಿನಿಂದ ಅಲ್ಲಿವರೆಗೆ ನಾವು ಹೋಗಬೇಕಂತಂದ ಪಾದಯಾತ್ರೆ ಮೂಲಕದ ನಾವು ಜಮಖಂಡಿ ತಾಲೂಕು ರಬಕವಿಬನಟ್ಟಿ ಬಬಲಾದಿ ಶಾಖಾ ಮಠದಿಂದ ಬಂದಿದ್ವಿ. ಇದು ನಮ್ಮಲ್ಲಿ ಭಾಳ ಭಕ್ತಿ ಶ್ರದ್ಧೆಯಿಂದ ನಮ್ಮ ಮೌನೇಶ್ವರ ಪಾದಯಾತ್ರೆಯಿಂದ ಪ್ರತಿ ವರ್ಷದಿಂದನೂ ಈ ವರ್ಷವೂ ಭಾಳ ಚೆನ್ನಾಗಿ ನಡೀತಾ ಇದೆ. ಇದಾದ ಕಾರಣಕ್ಕೆ ಎಲ್ಲನೂ ಕಾರ್ಯಕ್ರಮಗಳನ್ನು ಎಲ್ಲರೂ ಈ ಟೈಪನ್ನೇ ಮಾಡ್ಕೊತು ಮಾಡ್ಕೊತ ಬರಬೇಕಂತೆ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಮೌನೇಶ್ವರ ಮುತ್ಯ ಸುಕ್ಷೇತ್ರ ತಿಂತಣಿ ವಹಿಸಿದರು. ಭಕ್ತಿ ಭಾವದ ಸಂಗಮದಲ್ಲಿ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಶ್ರೀ ಗ್ರಾಮ ದೇವತೆ ಮತ್ತು ಶ್ರೀ ಅಂಬರಣ್ಣ ಮುತ್ಯ ಮತ್ತು ಮಲ್ಲಣ್ಣ ಮುತ್ಯ ಅವರ ಭಕ್ತರ ಪಾದಯಾತ್ರೆ ಹಲವು ಹೊಸತನಗಳಿಂದ ಕೂಡಿತ್ತು. ನ್ಯೂಸ್ 24 ಭಾರತ, ಯಾದಗಿರಿ.